ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಒಂದು ಯೂಸ್ಫುಲ್ ಆದ ಐಟಮನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಏನಪ್ಪ ಕ್ಯಾಲೆಂಡರ್ ಇಟ್ಕೊಂಡಿದ್ದಾರೆ ಅಂತ ಅನ್ಕೊತಿದ್ದೀರಾ? ಹೌದು ಫ್ರೆಂಡ್ಸ್, ಹಳೆ ಕ್ಯಾಲೆಂಡ್ರನ್ನು ಇನ್ನು ತೆಗೆಯೋ ದಿನ ಬಂದೇ ಬಿಡ್ತು. ಇನ್ನು 1-2 ದಿನ ಅಷ್ಟೇ. ನಾವು ಇದನ್ನು ಏನು ಮಾಡಬೇಕು, ಸುಮ್ಮನೆ ಡಸ್ಟ್ಬಿನ್ ಹಾಕೋಕ್ಕಿಂತ ಏನಾದರೂ ಒಂದು ಯೂಸ್ಫುಲ್ ಆದ ಒಂದು ವಸ್ತುವನ್ನು ಮನೆಯಲ್ಲೇ ಮಾಡ್ಕೊಬೋದು. ನಮ್ಮ ಮನೆಯ ಅಲಂಕಾರವನ್ನು ಕೂಡ ಹೆಚ್ಚಿಕೊಬೋದು. ಅದಕ್ಕೋಸ್ಕರ ನಾನಿವತ್ತು ಹಳೆ ಕ್ಯಾಲೆಂಡ್ರಿಂದ ಒಂದು ಸೂಪರ್ ಆದ ಒಂದು ಐಟಮನ್ನು ನಾನು ನಿಮಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಈಗ ಏನು ಮಾಡೋಣ ಅಂತಂದರೆ, ಕ್ಯಾಲೆಂಡ್ರನ್ನು ಅರ್ಧಕ್ಕೆ ಕಟ್ ಮಾಡ್ಕೊಳ್ಳೋಣ. ನಮಗೆ ಒಂದೊಂದು ಇದಕ್ಕೆ ಅರ್ಧ ಶೀಟು ಸಾಕಾಗತ್ತೆ. ಈಗ ನಾವೇನು ಮಾಡಬೇಕು ಅಂತಂದರೆ, ಒಂದು ಅರ್ಧ ಶೀಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಎಡ್ಜಲ್ಲಿ ಯಾವುದಾದ್ರು ಒಂದು ಎಡ್ಜಲ್ಲಿ ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ ತೋರಿಸ್ತೀನಿ. ನಾನಿಲ್ಲಿ ಸೂಜಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಷ್ಟುದ್ದ ಸೂಜಿ ಇಲ್ಲ ಅಂತಂದರೆ ಸಣ್ಣ ಇಂದಿಷ್ಟುದ್ದ ಸೂಜಿ ಆದರೂ ಕೂಡ ಆಗುತ್ತೆ. ಬೇಡ, ಸೂಜಿನೇ ಬೇಡ, ನಾವಿನ್ನು ಪೊರಕೆ ಕಡ್ಡಿ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಬೋದು. ಇನ್ನೊಂದು ಟೂತ್ ಪಿಕ್ಕಲ್ಲೂ ಕೂಡ ಮಾಡ್ಬೋದು. ನಾವು ಹೀಗೆ ಎಡ್ಜಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಈ ಪೇಪರನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಆಮೇಲೆ ಸೂಜಿಯನ್ನು ತೆಗೆದುಬಿಡಬೇಕು. ನಮ್ಮ ಹತ್ರ ಯಾವುದೂ ಇಲ್ಲ, ಏನೂ ಬೇಡ ಅಂತಂದರೆ ನಾವು ಜಸ್ಟ್ ಹೀಗೆ ಕೈಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಬೋದು. 1 ಸೆಕೆಂಡ್ ಸ್ವಲ್ಪ ಲೇಟ್ ಆಗತ್ತೆ ಫೋಲ್ಡ್ ಮಾಡೋದು. ಅಂದರೆ ಆ ಎಡ್ಜ್ ಫೋಲ್ಡ್ ಆಗಬೇಕು, ಅಲ್ಲಿವರೆಗೂ ಕೂಡ ನಮಗೆ ಫೋಲ್ಡ್ ಮಾಡಲಿಕ್ಕೆ ಬರೋದಿಲ್ಲ. ನೋಡಿ, ಆ ಎಡ್ಜ್ ಪೀಸು ನಮಗೆ ಇಲ್ಲಿ ಫೋಲ್ಡ್ ಆಗಬೇಕು. ಇಲ್ಲ ಅಂತಂದರೆ ನಾವು ಬೆಸ್ಟು ಈ ರೀತಿ ಸೂಜಿಲಿ ಮಾಡ್ಕೊಳ್ಳೋದು ಬೆಸ್ಟು. ಇದೇ ರೀತಿಯಾಗಿ ಹೀಗೇ 2 ಕಡೆ ಟೈಟಾಗಿ ಹಿಡ್ಕೊಂಡು ಈ ರೀತಿ ಮಾಡ್ಕೊತ ಬರಬೇಕು. ಹೀಗೆ ಮಧ್ಯದಲ್ಲಿ ನಾವು ಟೈಟಾಗಿ ಇಟ್ಕೋಬೇಕು. ಈಗ ನಾವಿಲ್ಲಿ ಮುಗಿತಾ ಬಂತು ಅಂದವಾಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಎಡ್ಜ್ ಪೀಸ್ ಮುಗಿಯುತ್ತೆ ಅಂತಂದವಾಗ ನಾವಿಲ್ಲಿ ಏನು ಮಾಡಬೇಕು, ಇಷ್ಟನ್ನು ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿಕೊಂಡು ಈ ಎಡ್ಜಲ್ಲಿ ನಾವು ಗಮ್ಮನ್ನು ಹಚ್ಕೋಬೇಕು. ನಾನಿಲ್ಲಿ ಫೆವಿಕಾಲ್ ಗಮ್ಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ಎಡ್ಜಲ್ಲಿ ಗಮ್ಮನ್ನು ಹಚ್ಕೋಬೇಕು. ಈಗ ಹಚ್ಕೊಂಡು ಕೂಡ ನಿಧಾನಕ್ಕೆ ಇದೇ ರೀತಿಯಾಗಿ ಫೋಲ್ಡ್ ಮಾಡ್ತಾ ಬರಬೇಕು. ಎಲ್ಲ ಕಡೆನೂ ಚೆನ್ನಾಗಿ ಗಮ್ ಅಂಟೋ ರೀತಿಯಲ್ಲಿ ಮಾಡ್ಕೊಬೇಕು. ಈಗ ಒಂದ್ಸರಿ ತಿಕ್ಕಿಬಿಟ್ರೆ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಗಮ್ಮು ಅಂಟ್ಕೊಳ್ಳುತ್ತೆ. ಹೀಗೊಂದ್ಸರಿ ಫೋಲ್ಡ್ ಮಾಡಿ ಇಡಬೇಕು. ಇದೇ ರೀತಿಯಾಗಿ ಒಂದು 4-5 ಪೇಜನ್ನು ಹೀಗೆ ಮಾಡ್ಕೊಳ್ಳೋಣ. ನಾವು ಇಲ್ಲ ಜಸ್ಟ್ ಈ ರೀತಿಯಾಗಿ ನಾವು ಬತ್ತಿಯನ್ನು ಹಸಿತೀವಲ್ಲ, ಈ ರೀತಿ ಮಾಡಿಕೊಂಡ್ರೂ ಕೂಡ ಆ ಗಮ್ಮು ತುಂಬ ಚೆನ್ನಾಗಿ ಸ್ಟಿಫಾಗಿ ಪೇಪರ್ ಮೇಲೆ ಕೂರುತ್ತೆ. ಇದೇ ರೀತಿಯಾಗಿ ಒಂದಷ್ಟು ಮಾಡಿಕೊಂಡು ತಗೋಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಒಂದಷ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ, ರೋಲ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದರಲ್ಲಿ 4 ನಮಗೆ 15 ಸೆಂಟಿಮೀಟ್ರಷ್ಟು ಬೇಕು. 4 ಪೀಸು ನಮಗೆ 15 ಸೆಂಟಿಮೀಟ್ರಷ್ಟು ಉದ್ದ ಇರೋದು ಬೇಕು. ಆಮೇಲೆ ಇನ್ನು 4 12 ಸೆಂಟಿಮೀಟ್ರ್ ಉದ್ದ ಬೇಕು. ಅಂದರೆ ನಿಮಗೆ ಯಾವ ಅಳತೆ ಬೇಕೋ ಆ ಅಳತೆ ಮಾಡ್ಕೊಬೋದು. ಇದೇ ಬೇಕು ಅಂತ ಏನಲ್ಲ, ಬಟ್ ನಾನು ನಿಮ್ಗೊಂದು ಅಳತೆ ಹೇಳಬೇಕಲ್ಲ, ಅದಕ್ಕೋಸ್ಕರ ಈ ಪೀಸು 4 ಮತ್ತು ಈ ಪೀಸು 4 ಕಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, 15 ಸೆಂಟಿಮೀಟ್ರಿನ 4 ಪೀಸು, ಹಾಗೆ 12 ಸೆಂಟಿಮೀಟ್ರಿನ 4 ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಉಲ್ಲನನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಈ ಉಲ್ಲನನ್ನು ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಿಂದ ತರಿಸ್ಕೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ಏನೇನು ಯೂಸ್ ಮಾಡ್ತೀನೋ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಲ್ಲಿ ತರಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಅವರ ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ, ನೀವು ಕೂಡ ತರಿಸ್ಕೊಬೋದು. ಈಗ ಉಲ್ಲನನ್ನು ಹೀಗೆ ಇಟ್ಕೋಬೇಕು. ಆನಂತರ ಇದಕ್ಕೆ
ಪಕ್ಕಕ್ಕೆ ಬರೋ ರೀತಿಯಲ್ಲಿ ಹೀಗೆ ಸುತ್ತುತ್ತಾ ಬರಬೇಕು. ತುದಿವರೆಗೂ ಕೂಡ ಇದೇ ರೀತಿಯಾಗಿ ಸುತ್ತಬೇಕು. ಲಾಸ್ಟಲ್ಲಿ ಗ್ಲೂ ಗನ್ನನ್ನು ಹಚ್ಚಿ ಅಂಟಿಸ್ಕೊಬೇಕು. ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಸುತ್ತಕೊಂಡು, ಅಂದರೆ ಎಲ್ಲದೂ ಕೂಡ ನಾನು ಇದೊಂದು ಉಲ್ಲನನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಮತ್ತೆ ಬೇಕಾಗತ್ತೆ ಬೇರೆ ಕಲರು, ಅದಕ್ಕೆ ನಾನು ಬೇರೆ ಕಲರನ್ನು ಯೂಸ್ ಮಾಡಿದ್ದೀನಿ. ಅದಕ್ಕೆ ಯಾವ ಕಲರನ್ನು ಯೂಸ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಇಷ್ಟು ಕೂಡ ಮುಗಿಸ್ಕೊಂಡು ತೊಗೊಂಡು ಬರ್ತೀನಿ. ಇಲ್ಲಿ ನಾರ್ಮಲ್ ನಾಟನ್ನು ಹಾಕಿ ಗಮ್ಮನ್ನು ಹಚ್ಚಿದ್ರೆ ಮುಗಿದೋಯ್ತು. ಇದಿಷ್ಟಕ್ಕೂ ಕೂಡ ಇದೇ ಕಲರಲ್ಲಿ ಅಂಟಿಸ್ಕೊಬರ್ತೀನಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, 8 ಪೀಸಿಗೂ ಕೂಡ ಸುತ್ಕೊಂಬಂದು ಆಯಿತು. ಈಗ ನಾವು ಇದಕ್ಕೆ ನಾನೀಗ ಇಲ್ಲಿ ಗ್ಲೂ ಗನ್ನನ್ನು ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟು ಇಲ್ಲಿ ಗ್ಲೂನ ಹಚ್ಚಬೇಕು. ಹಚ್ಚಿ ಜಸ್ಟ್ ಈ ರೀತಿಯಾಗಿ ಅಂಟಿಸ್ಕೊಬೇಕು. ಈ ಕಡೆನೂ ಅಷ್ಟೇ, ಅಂದರೆ ನಮಗೆ ಚೌಕವಾಗಿ ಬರಬೇಕು. ಆ ರೀತಿಯಾಗಿ ನಾವು ಅಂಟಿಸ್ಕೊಬೇಕು. ಅದನ್ನು ಕೂಡ ನಾವು ಇದೇ ರೀತಿಯಾಗಿ ಅಂಟಿಸ್ಕೊಬೇಕು. ಹೀಗೆ ಒಂಚೂರು ಬೇಕಾದರೆ ನಾವು ಶೇಪನ್ನು ಕೊಟ್ಕೊಂಡು ಒಂದ್ಸರಿ ಹೀಗೆ ಹಿಡ್ಕೊಬೋದು. ಅಂದರೆ ಸ್ವಲ್ಪ ಹೌದು ಅಲ್ಲ ಅನ್ನೋ ರೀತಿಯಲ್ಲಿ ಶೇಪನ್ನು ಕೊಟ್ಕೋಬೇಕು. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ವೈಟ್ ಉಲ್ಲನನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಒಂಚೂರು ಗಮ್ಮು, ಇಲ್ಲಿಗೊಂಚೂರು ಗಮ್ಮು, ಹಾಗೆ ಒಂದೊಂದು ಇಂಚಿನ ಡಿಫ್ರೆನ್ಸಲ್ಲಿ, ಅಂದರೆ 1 ಇಂಚು ಅಂತ ಲೆಕ್ಕ ಮಾಡ್ಕೊಳ್ಳೋದೇನು ಬೇಡ. ನಾವು ಜಸ್ಟ್ ಹೀಗೆ ಅಂದಾಜಲ್ಲಿ ಹಚ್ಕೊತಾ ಹೋಗಬೇಕು. ಹೀಗೆ ನಾವು ಹೇಗೆಲ್ಲ ಗಮ್ಮನ್ನು ಹಚ್ಕೊಂಡಿದ್ದೀವಲ್ಲ ಅದೇ ರೀತಿಯಾಗಿ ಹೀಗೆ ಹಚ್ಕೊಬೇಕು. ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ಇದೇ ರೀತಿ ಇಲ್ಲೆಷ್ಟು ಗಮ್ ಹಚ್ಚಿದ್ದೀನಲ್ಲ ಅದಿಷ್ಟಕ್ಕೂ ಅಂಟಿಸ್ಕೊಂಡು ತಗೊಬರ್ತೀನಿ. ನೋಡಿ, ಈ ರೀತಿಯಾಗಿ ಅಂಟಿಸಾಯಿತು. ಈಗ ನಮಗೆ ಇಲ್ಲಿಂದ ಹೀಗೆ ಬಾಕ್ಸ್ ಬರೋ ರೀತಿಯಲ್ಲಿ ಅಂಟಿಸ್ಕೊಬೇಕು. ಅಂಟಿಸ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಇದು ರೆಡಿ ಆಯಿತು. ಇದೇ ರೀತಿ ಮತ್ತೊಂದನ್ನು ಕೂಡ ರೆಡಿ ಮಾಡಿಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, 2 ಕೂಡ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಅಂಟಿಸ್ಕೊಬೇಕು. ಹೇಗೆ ಅಂಟಿಸೋದು ಅನ್ನೋದನ್ನು ತೋರಿಸ್ತೀನಿ. ಎಲ್ಲೇ ಅಂಟಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ. ನಾವು ಇಲ್ಲಿ ಒಂದು ಅಂದಾಜಲ್ಲಿ ಇಲ್ಲೊಂದು ಸ್ವಲ್ಪ ಗಮ್ಮು ಮತ್ತು ಇಲ್ಲೊಂದು ಸ್ವಲ್ಪ ಗಮ್ಮು ಇಲ್ಲಿಗೆ ಬರೋ ರೀತಿಯಾಗಿ ನಾವು ಅಂಟಿಸ್ಕೊಬೇಕು. ಈ ರೀತಿಯಾಗಿ ಹೀಗೆ ಅಂಟಿಸ್ಕೊಂಡಿದ್ದೀನಿ. ಮುಂದೆ ಏನು ಮಾಡಬೇಕು, ಇದಕ್ಕೆ ಯಾವ್ಯಾವ ರೀತಿ ಏನೇನು ಮಾಡಬೇಕು ಅನ್ನೋದನ್ನು ಈಗ ತೋರಿಸ್ತೀನಿ, ಬನ್ನಿ. ನಾನೀಗ ಮತ್ತೆ ರೆಡ್ ಕಲರ್ ಉಲ್ಲನನ್ನು ತೊಗೊಂಡಿದ್ದೀನಿ. ನಾವು ಕೈಗೆ ಒಂದು 20 ಸಾರಿ ಸುತ್ಕೊಬೇಕು. ನೀವು 20 ಸತಿ ಸಾಲ ಅಂತಂದರೆ ಇನ್ನೂ ಜಾಸ್ತಿ ಸರಿ ಸುತ್ಕೊಬೋದು. ನಾನಿಲ್ಲಿ 20 ಸಾರಿ ಸುತ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಉದ್ದದ ದಾರವನ್ನು ಕಟ್ ಮಾಡ್ಕೊತಿದ್ದೀನಿ. ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಅಂದ್ಕೊಂಬೇಡಿ. ಒಂದು ನಾರ್ಮಲ್ ಉದ್ದದ ದಾರವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಇಲ್ಲಿ ಈ ಉದ್ದ ದಾರಕ್ಕೆ ತಗೊಂಡಿದ್ವಲ್ಲ ಅದನ್ನು ತುದಿಯಲ್ಲಿ ನಾಟನ್ನು ಹಾಕಿ ಹೀಗೆ ನಾಟನ್ನು ಹಾಕಿ ಇಲ್ಲಿ ಎಡ್ಜಲ್ಲಿ ಕಟ್ ಮಾಡಬೇಕು. ಹೀಗೇ ಡೈರೆಕ್ಟಾಗಿ ಕಟ್ ಮಾಡಿದ್ರು ಕೂಡ ಆಗತ್ತೆ. ಈಗ ಇನ್ನೊಂದಷ್ಟು ಉದ್ದದ ದಾರವನ್ನು ತಗೊಂಡು, ಅಂದರೆ ಉಲ್ಲನನ್ನು ತಗೊಂಡು ಇಲ್ಲಿಗೆ ಬರೋ ರೀತಿಯಲ್ಲಿ ಒಂದು ನಾಟನ್ನು ಹಾಕಬೇಕು. ಅಂದರೆ ನಾವು ಕುಚ್ಚನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಇಷ್ಟೇ ಉದ್ದ ಅಷ್ಟೇ ಉದ್ದ ಅಂತ ಏನಿಲ್ಲ. ನಿಮಗೆ ಎಷ್ಟು ಉದ್ದ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟು ಮಾಡಿ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡ್ಕೊಬಿಡ್ಬೇಕು. ಇಲ್ಲೇನಾದ್ರು ಎಕ್ಸ್ಟ್ರಾ ಇದೆ ಅಂತ ಅನಿಸ್ತಾ ಇದ್ದರೆ ಇದನ್ನು ಕೂಡ ನೀವು ಕಟ್ ಮಾಡಿ ತೆಕ್ಕೊಂಬಿಡಿ. ಇದೇ ರೀತಿಯಾಗಿ ಒಂದು 5 ಮಾಡ್ಕೊಬರ್ತೀನಿ.
ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅಷ್ಟು ಕೂಡ ಮಾಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇದಕ್ಕೆ ಮಣಿಯನ್ನು ಹಾಕ್ಕೊಬೇಕು. ನಾವೀಗ ಈ ದಾರ ಇದೆಯಲ್ಲ ಅದಕ್ಕೆ ನಾವು ಸೂಜಿಯನ್ನು ಪೋಣಿಸ್ಕೊಬೇಕು. ಪೋಣಿಸ್ಕೊಂಡು ಈ ರೀತಿಯಾದ ಗೋಲ್ಡ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನಾವು ಸೀರೆ ಕುಚ್ಚಿಗೆ ಹಾಕ್ತೀವಲ್ಲ ಆ ಬೀಡ್ಸ್, ಅದನ್ನು 3 ಬೀಡ್ಸನ್ನು ಪೋಣಿಸ್ಕೊಬೇಕು. ಪೋಣಿಸಿ ಇಲ್ಲಿ ಕೆಳಗಡೆ ಇಳಿಸ್ಕೊಂಡ್ರೆ ಆಯಿತು. ಎಲ್ಲದಕ್ಕೂ ಕೂಡ ಇದೇ ರೀತಿಯಾಗಿ ಮಾಡ್ಕೊತೀನಿ. ನೋಡಿ, ಎಲ್ಲದೂ ಕೂಡ ಆಯಿತು. ಈಗ ನಾನು ಇಲ್ಲೊಂದು ಪೆನ್ಸಿಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಫ್ಲವರ್ ಎಲ್ಲ ಮಾಡಬೇಕಲ್ಲ, ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಫ್ಲವರನ್ನು ಮಾಡ್ತಾಯಿದ್ದೀನಿ. ಪೆನ್ಸಿಲಿಗೆ ನಾವು ಇಲ್ಲಿ ರೌಂಡ ಪೆನ್ಸಿಲನ್ನೇ ತೊಗೋಬೇಕು. ಪೆನ್ಸಿಲಿಗೆ ಹೀಗೆ ದಾರವನ್ನು ಇಟ್ಕೊಂಡು ಇಲ್ಲಿ ಒಂದು 20 ಸಾರಿ ಹೀಗೆ ಸುತ್ತಬೇಕು. 20 ಸಾರಿ ಈ ದಾರ ಹೀಗೆ ಸ್ಟ್ರೈಟ್ ಆಗೇ ಇರಬೇಕು. ಒಟ್ಟು ಪೆನ್ಸಿಲ್ ಮೇಲ್ಗಡೆನೇ ಇರಬೇಕು. ಒಟ್ಟು 20 ಸಾರಿ ನಾವು ಹೀಗೆ ದಾರವನ್ನು ಸುತ್ತಬೇಕು. 20 ಸರಿ ಆಯಿತು. ಈಗ ಇದನ್ನ ಹೀಗೆ ಇಟ್ಕೊಂಡು ಹೀಗೆ ಸರಿಸ್ಕೊಂಡು ಈ ದಾರವನ್ನು ಸ್ಟ್ರೈಟಾಗಿ ಮಾಡ್ಕೋಬೇಕು. ಎಲ್ಲಿದೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿ ಮಾಡಿ ಜಸ್ಟ್ ಒಂದು ನಾಟನ್ನು ಹಾಕ್ಕೊಬೇಕು. ಎಲ್ಲೂ ಕೂಡ ದಾರವನ್ನು ಬಿಡೋಕ್ಕೆ ಹೋಗಬೇಡಿ. ಹೀಗೆ ಇಟ್ಕೊಂಡು ಒಂದು ನಾಟನ್ನು ಹಾಕ್ಕೊಂಡು ಈ ಎಕ್ಸ್ಟ್ರಾ ದಾರ, ಉದ್ದ ದಾರ, ನಾವು ಸುತ್ತಿರೋ ದಾರ ಇದೆಯಲ್ಲ ಅದನ್ನು ತೆಕ್ಕೊಂಬಿಡ್ಬೇಕು. ಹಿಂಗೆ ಮಾಡಿಕೊಂಡು ಇಲ್ಲಿ ನಾಟನ್ನು ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಟೈಟಾಗಿ ಮತ್ತೊಂದು ಸರಿ ನಾಟನ್ನು ಹಾಕ್ಕೊಂಡ್ರೆ ನಮ್ಮ ಫ್ಲವರ್ ರೆಡಿ ಆಗಿಬಿಡುತ್ತೆ. ಇಲ್ಲಿ ಎಕ್ಸ್ಟ್ರಾ ಏನು ದಾರ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಬೇಕು. ನೋಡಿ, ಈಗ ಫ್ಲವರ್ ಆಯಿತು. ಈಗ ನಾನು ಇಲ್ಲಿ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ಈ ಫ್ಲವರಿನ ಮಧ್ಯಕ್ಕೆ ಸ್ವಲ್ಪ ಗಮ್ ಹಚ್ಚಿ ಒಂದು ಬೀಡ್ಸನ್ನು ಅಣಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಇನ್ನೊಂದಷ್ಟು ಫ್ಲವರನ್ನು ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಷ್ಟು ಬೇಗ ಕೂಡ ಆಗುತ್ತೆ. ಈಗ ನೆಕ್ಸ್ಟ್ ಹೇಗೆ ಮಾಡೋದು, ಏನು ಮಾಡೋದು ಅಂತ ನೋಡಿಬಿಡೋಣ ಬನ್ನಿ. ಈಗ ನಾನು ಮೇನ್ ಪೀಸನ್ನು ತೊಗೊಂಡಿದ್ದೀನಿ. ನಾವು ಈಗ ಹಿಂದೆ ಮುಂದೆ ನಾನು ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಎಡ್ಜಲ್ಲಿ ಅಂದರೆ ತುದಿಗೆ, ಸಣ್ಣದರ ತುದಿಗೆ ನಾವು ಸ್ವಲ್ಪ ಗಮ್ಮನ್ನು ಹಚ್ಕೊಬೇಕು. ಹಚ್ಕೊಂಡು ಇದು ಉದ್ದ ಯಾವುದಿದೆಯಲ್ಲ ಆ ಇದನ್ನು ನಾವಿಲ್ಲಿ ಅಂಟಿಸ್ಕೊಬೇಕು. ಆಮೇಲೆ ಮತ್ತೆ ನಮಗೆ ಎಲ್ಲೆಲ್ಲಿ ಬೇಕು ಅಂತ ನೋಡಿಕೊಂಡು ಅಂಟಿಸ್ಕೊಬೇಕು. ನಾನೀಗ ನೆಕ್ಸ್ಟ್ ಒನ್ನನ್ನು ಇಲ್ಲಿಗೆ ಅಂಟಿಸ್ತಿದ್ದೀನಿ, ಮತ್ತು ನೆಕ್ಸ್ಟ್ ಇನ್ನೊಂದನ್ನು ಇಲ್ಲಿಗೆ ಅಂಟಿಸ್ತಾ ಇದ್ದೀನಿ. ಈ ಕಡೆಯೂ ಅಷ್ಟೇ ಅದರ ಸರ್ತಕ್ಕೆ ಬರೋ ರೀತಿಯಲ್ಲಿ ಅಂಟಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕುಚ್ಚನ್ನು ಮಾಡಬೇಕಾದ್ರೆ 3 ವೈಟು ಮತ್ತು 2 ರೆಡ್ಡನ್ನು ಮಾಡ್ಕೊಂಡಿದ್ದೀನಿ. ಈಗ ನಾನು ಸೆಕೆಂಡ್ ಒನ್ನಲ್ಲಿ ರೆಡ್ಡನ್ನು ಅಣಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಕಟ್ಕೊಂಡಿರೋ ದಾರದ ಬಗ್ಗೆ ನಾನು ಇಷ್ಟೊತ್ತನಕ ಹೇಳಿದ್ದು. ಹೀಗೆ ಈ ಕಡೆನೂ ಕೂಡ ಇದೇ ರೀತಿಯಾಗಿ ಅಂಟಿಸ್ಕೊಬಿಡ್ಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಇದು ಮಿಡ್ಲ್ ಬರುತ್ತೆ, ಹೀಗೆ ಕಾಣಿಸುತ್ತೆ. ನಾನು ಪೂರ್ತಿ ನಿಮಗೆ ಮತ್ತೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಆಮೇಲೆ ನಾನಿಲ್ಲೊಂದು ಸಣ್ಣ ದಾರವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದೇನಕ್ಕೆ ಅಂದರೆ ನಮಗೆ ಗೋಡೆಗೆ ನೇತು ಹಾಕಲಿಕ್ಕೆ ಬೇಕಾಗತ್ತಲ್ಲ, ಅದಕ್ಕೋಸ್ಕರ. ಈ ಎಡ್ಜಲ್ಲಿ ದೊಡ್ಡದು ಇದೆಯಲ್ಲ ಆ ಎಡ್ಜಲ್ಲಿ ನಾನು ಇದಕ್ಕೆ ಗಮ್ಮನ್ನು ಹಚ್ಕೊಂಡು ಇದನ್ನು ಅಂಟಿಸ್ಕೊತಾ ಇದ್ದೀನಿ. ಈಗ ಇದನ್ನು ನಾವು ಹಿಂದೆ ಮುಂದೆ ಮಾಡ್ಕೊಳ್ಳೋಣ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಎಡ್ಜಸ್ ಏನಿದೆಯಲ್ಲ ಅಲ್ಲೆಲ್ಲ ಗಮ್ಮನ್ನು ಹಚ್ಕೋಬೇಕು. ಗಮ್ಮನ್ನು ಹಚ್ಕೊಂಡು ಈ ಫ್ಲವರನ್ನು ಮಾಡಿದ್ವಲ್ಲ ಆ ಫ್ಲವರನ್ನು ಅಣಿಸ್ತಾ ಬರಬೇಕು. ನೋಡಿ, ಹಳೆ ಕ್ಯಾಲೆಂಡರ್ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿರೋ ವಸ್ತು ರೆಡಿ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್.
ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸುಮ್ಮನೆ ಬೇಡ ಅಂತ ಬಿಸಾಕೋ ಕ್ಯಾಲೆಂಡ್ರಿಂದ ಎಷ್ಟು ಚೆನ್ನಾಗಿರೋ ವಸ್ತು ಆಗಿದೆ ನೋಡಿ. ನಿಮಗೂ ಕೂಡ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೋಡಿ, ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಗೋಡೆಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಳೆ ಕ್ಯಾಲೆಂಡರ್ಗಳನ್ನು ಎಸೆಯದೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಿಮ್ಮ ಮನೆಯ ಅಲಂಕಾರವನ್ನು ನೀವೇ ಹೆಚ್ಚಿಸ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಫ್ರೆಂಡ್ಸ್, ನಾವು ಇವತ್ತು ಉಲ್ಲನ್ನು ಯೂಸ್ ಮಾಡಿಕೊಂಡು ಒಂದು ಸೂಪರಾದ ವಾಲ್ ಹ್ಯಾಂಗಿಂಗನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನಿಲ್ಲಿ 2 ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಉಲ್ಲನ್ ಇದ್ದರೂ ಕೂಡ ನಡೆಯುತ್ತೆ. 2 ಕಲರ್ ಉಲ್ಲನ್ ಆದರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಮತ್ತು ಅಪೋಸಿಟ್ ಕಲರನ್ನು ತೊಗೊಳ್ಳಿ, ಇಲ್ಲ ಸಿಂಗಲ್ ಕಲರಲ್ಲೂ ಬೇಕು ಇದನ್ನು ಮಾಡ್ಬೋದು. ಹಾಗೆ ಗೋಲ್ಡನ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಪೇಜು ನ್ಯೂಸ್ ಪೇಪರನ್ನು ತೊಗೊಂಡಿದ್ದೀನಿ. ಈಗ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಉಲ್ಲನ್ನೆಲ್ಲ ಆ ಕಡೆ ಇಟ್ಕೊಳ್ಳೋಣ. ಈ ನ್ಯೂಸ್ ಪೇಪರ್ ತೊಗೊಂಡು ಒಂದು ಸಣ್ಣದಾಗಿ ರೋಲನ್ನು ಮಾಡಬೇಕು. ನಾನು ಜಸ್ಟ್ ಇವತ್ತು ಕೈಯಲ್ಲೇ ರೋಲ್ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಯಾವುದಾದ್ರು ಸಣ್ಣ ಐಟಮನ್ನು ತಗೊಂಡು ಕೂಡ ಮಾಡ್ಬೋದು. ನನಗೇನಿಲ್ಲಿ ಸಣ್ಣ ರೋಲ್ ಬೇಡ, ಅದಕ್ಕಾಗಿ ನಾನು ಈ ರೀತಿಯಾಗಿ ರೋಲನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡಕ್ಕೆ ಇರಲಿ ಅಂತ ಅಂದ್ಕೊಂಡು ಹೀಗೆ ಮಾಡ್ಕೊತಾ ಇದ್ದೀನಿ. ಆದರೆ ಸ್ವಲ್ಪ ಟೈಟಾಗಿ ಇರಲಿ. ಹೀಗೆ ಒಂದು ಇಡೀ ಪೇಪರನ್ನು ಮಿಡ್ಲಲ್ಲಿ ಫೋಲ್ಡ್ ಮಾಡ್ಕೊಬೇಕು. ಆ ನಂತರ ಈ ರೀತಿಯಾದ ರೋಲನ್ನು ಮಾಡಬೇಕು. ಇದನ್ನು ಸ್ವಲ್ಪ ಟೈಟ್ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಹೀಗೆ ಮತ್ತೆ ಫೋಲ್ಡ್ ಮಾಡಿ ಇದನ್ನು ಹೀಗೆ ಮತ್ತೊಂದು ಫೋಲ್ಡ್ ಮಾಡಿದ್ರೂ ಕೂಡ ಆಗುತ್ತೆ. ಅಂದರೆ ಸಣ್ಣದಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ನಮಗೇನು ರೌಂಡನ್ನೇ ಬರಬೇಕು ಅಂತ ಏನಿಲ್ಲ. ಏನಕ್ಕೆ ಅಂದರೆ ನಾವು ಇದ್ರ ಮೇಲ್ಗಡೆ ಉಲ್ಲನನ್ನು ಸುತ್ತುತ್ತೀವಿ, ಅದಕ್ಕೋಸ್ಕರ. ನಾವೀಗ ಉಲ್ಲನನ್ನು ಸುತ್ತುತ್ತಾ ಬರೋಣ. ಫಸ್ಟು ಒಂದು ನಾಟನ್ನು ಹಾಕ್ಕೊಂಡ್ಬಿಟ್ರೆ ಸರಿಯಾಗತ್ತೆ. ತುದಿವರೆಗೂ ಕೂಡ ಸುತ್ತಬೇಕು. ಬಟ್ ನಾವು ನಾಟನ್ನು ತುದಿಗೆ ಹಾಕ್ಕೊಬೇಡಿ, ಸ್ವಲ್ಪ ಗ್ಯಾಪನ್ನು ಬಿಟ್ಟು ಹಾಕೋತಾ ಬನ್ನಿ. ಹೀಗೆ ಗ್ಯಾಪ್ ಬಿಡದೇ ಇರೋ ರೀತಿಯಲ್ಲಿ ಹೀಗೆ ಉಲ್ಲನನ್ನು ತುದಿವರೆಗೂ ಕೂಡ ಸುತ್ತಬೇಕು. ಇದು ಪ್ಯೂರ್ ರೆಡ್ ಇದೆ, ಬಟ್ ಇಲ್ಲಿ ಮರೂನ್ ಕಲರ್ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ. ಹೀಗೆ ಒಂಚೂರು ಗ್ಯಾಪ್ ಬಿಡದೇ ಇರೋ ರೀತಿಯಲ್ಲಿ ತುದಿವರೆಗೂ ಕೂಡ ಸುತ್ತಬೇಕು. ಹೀಗೆ ಸುತ್ತಕೊಂಡು ತಗೊಬರ್ತೀನಿ. ನಾವು ಒಂದೇ ಕಲರಲ್ಲ 2 ಕಲರ್ ಏನಾದ್ರು ಈ ಪೇಪರಿಗೆ ಸುತ್ತುತ್ತೀವಿ ಅಂತ ಅಂದರೆ ಏನು ಮಾಡಬೇಕಪ್ಪ ಅಂದರೆ ನಾವು ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಸುತ್ತಕೊಂಡು ಆದಮೇಲೆ ಒಂದು ನಾಟನ್ನು ಹಾಕ್ಕೊಬೇಕು. ನಾರ್ಮಲ್ ನಾವು ಹೂವನ್ನು ಕಟ್ತೀವಲ್ಲ ಅದೇ ರೀತಿಯಾಗಿ ನಾಟನ್ನು ಹಾಕ್ಕೋಬೇಕು. ಆನಂತರ ಮತ್ತೊಂದು ಕಲರ್ ಉಲ್ಲನನ್ನು ತಗೊಂಡು ಅದರದ್ದು ಪಕ್ಕಕ್ಕೆ ಬರೋ ರೀತಿಯಲ್ಲಿ ಚೂರು ದೂರದಲ್ಲಾದರೂ ಕೂಡ ತೊಂದರೆ ಇಲ್ಲ, ಆ ಕಡೆಯೂ ಕೂಡ ಮ್ಯಾನೇಜ್ ಮಾಡಿ ನಾವು ಸುತ್ತಬೋದು. ಹೀಗೊಂದು ನಾಟನ್ನು ಹಾಕ್ಕೋಬೇಕು. ಈಗ ನಾವು ಸುತ್ತೋಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ಈ ದಾರ ಇದೆಯಲ್ಲ, ಅಂದರೆ ರೆಡ್ ಕಲರ್ ದಾರ ಇದೆಯಲ್ಲ, ಅದನ್ನು ನಾವು ಈ ಕಡೆ ನಮ್ಮ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಹೀಗೆ ಇಲ್ಲಿಂದನೂ ಕೂಡ ಕರೆಕ್ಟ್ ಎಲ್ಲೂ ಕೂಡ ಗ್ಯಾಪ್ ಆಗದೆ ಇರೋ ರೀತಿಯಲ್ಲಿ ಹೀಗೆ ಸುತ್ತುತ್ತಾ ಬರಬೇಕು. ಆದರೆ ರೆಡ್ ಕಲರ್ ದಾರ ಮಾತ್ರ ಇದು ಒಳಗಡೆನೇ ಇರಬೇಕು. ಏನಕ್ಕೆ ಅಂದರೆ ನಾವು ಈ ಕಡೆನೂ ಕೂಡ ಸುತ್ತಬೇಕಲ್ಲ, ಅದಕ್ಕೋಸ್ಕರ. ನಾನೀಗ ಯೆಲ್ಲೋ ಕಲರನ್ನು ಇಲ್ಲಿವರೆಗೂ ಕೂಡ ಸುತ್ತಕೊಂಡು ತೊಗೊಂಡು ಬರ್ತೀನಿ. ಸುತ್ತೋದು ಹೇಗೆ ಅಂತ ಗೊತ್ತಾಯ್ತಲ್ವಾ ಫ್ರೆಂಡ್ಸ್? ನೋಡಿ, ಯೆಲ್ಲೋ ಕಲರ್ ಇಷ್ಟಾದಮೇಲೆ ಯೆಲ್ಲೋ ಆರೆಂಜ್ ಥರನೂ ಕೂಡ ಇದೆ. ಒಂಥರ ಮಿಕ್ಸಡ್ ಕಲರ್, ಅಂದರೆ ಆರೆಂಜು ಅಲ್ಲ ಅತ್ಲಾಗೆ ಫುಲ್ ಯೆಲ್ಲೋನೂ ಅಲ್ಲ ಅನ್ನೋ ರೀತಿಯಲ್ಲಿ ಇದೆ.
ಈಗ ಒಂದು ಸ್ವಲ್ಪ ಉದ್ದಕ್ಕೆ ದಾರವನ್ನು ಕಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ನಾನು ಈ ಮೆಟೀರಿಯಲ್ಸ್ಗಳೆಲ್ಲ ನಾನು ನನ್ನ ಚಾನಲಲ್ಲಿ ಉಪಯೋಗಿಸೋ ಎಲ್ಲ ಮೆಟೀರಿಯಲ್ಸ್ಗಳನ್ನು ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಿಂದ ತರಿಸ್ಕೊತೀನಿ. ಅವರ ಲಿಂಕನ್ನು, ನನ್ನ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಕೂಡ ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸ್ಗಳನ್ನು ನೀವು ತರಿಸ್ಕೊಬೋದು. ಫ್ರೆಂಡ್ಸ್, ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾನೀಗ ರೆಡ್ಡನ್ನು ಮತ್ತೆ ಸುತ್ತಬೇಕು. ಈಗ ಈ ಹುಲ್ಲನ್ನು ತೆಗೆದಿಟ್ಕೊಂಡ್ಬಿಡೋಣ. ಹೀಗೆ ತುದಿವರೆಗೂ ಕೂಡ ಈ ಯೆಲ್ಲೋ ಕಲರ್ ದಾರ ಕಾಣಿಸ್ತಾ ಇರೋ ರೀತಿಯಲ್ಲಿ ತುದಿವರೆಗೂ ಕೂಡ ಸುತ್ತಕೊಂಡು ನಾಟ್ ಹಾಕ್ಕೊಂಡು ತೊಗೊಬರ್ತೀನಿ. ತುದಿವರೆಗೂ ಕೂಡ ಸುತ್ತಿ ಆಯಿತು. ಈಗ ಇಲ್ಲೊಂದು ನಾಟನ್ನು ಹಾಕ್ಕೊಂಡು ಈ ದಾರವನ್ನು ಹಾಗೆ ಇಟ್ಕೊತೀನಿ. ಆನಂತರ ನಮಗೆ ಇದನ್ನು ಗೋಡೆಗೆ ಹಾಕಲಿಕ್ಕೆ ದಾರ ಬೇಕಲ್ಲ, ಅದನ್ನು ನಾವು ಈಗಲೇ ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಎಷ್ಟು ಕಟ್ ಮಾಡಿಕೊಂಡು ನಾಟ್ ಹಾಕ್ಕೊಂಬಿಟ್ರೆ ಈಸಿಯಾಗಿ ಕೊನೆಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಇಲ್ಲೊಂದು ಈ ದಾರದಿಂದ ಈ ಕಡೆ ತುದಿಗೆ ನಾಟನ್ನು ಹಾಕ್ಕೋಬೇಕು. ಇಷ್ಟು ಆದಮೇಲೆ ಒಂದು ಸರಿ ಬೇಕಾದರೆ ಈ ರೀತಿಯಾಗಿ ನಾಟನ್ನು ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ನಾವು ನೇತಾಕೊಬೋದು. ಈಗ ಕೆಳಗಡೆ ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತ ನೋಡಿಬಿಡೋಣ ಬನ್ನಿ. ನೋಡಿ, ಈ ರೀತಿಯಾಗಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಹುಲ್ಲನ್ನು ಕೈಗೆ ಒಂದು 30 ಸಾರಿ ಸುತ್ತಬೇಕು. 20 ಅಥವಾ 30 ಸಾರಿ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30 ಸಾರಿ ಸುತ್ತಿ ಆದಮೇಲೆ ನಾವೇನು ಮಾಡಬೇಕು, ದಾರವನ್ನು ಇಲ್ಲಿ ಕಟ್ ಮಾಡಬೇಕು. ಹಾಗೆ ಒಂದು ಸ್ವಲ್ಪ ಉದ್ದಕ್ಕೂ ಕೂಡ ಕಟ್ ಮಾಡಿ ಕರೆಕ್ಟು ಮಿಡ್ಲಲ್ಲಿ ಬರೋ ರೀತಿಯಲ್ಲಿ ನಾಟನ್ನು ಹಾಕಬೇಕು. ಇಷ್ಟು ನಾಟ್ ಹಾಕಿ ಆದಮೇಲೆ ಇಲ್ಲೂ ಕೂಡ ಒಂದು ದಾರವನ್ನು ನಾಟ್ ಹಾಕ್ಕೋಬೇಕು. ಹೀಗೆ ಇಟ್ಕೊಂಡು ಇಲ್ಲೊಂದು ನಾಟ್, ನಾವು ಕುಚ್ಚನ್ನು ಕಟ್ತೀವಲ್ಲ ಅದೇ ರೀತಿಯಾಗಿ ನಾಟನ್ನು ಹಾಕ್ಕೋಬೇಕು. ಟೈಟಾಗಿ 2 ಸರಿ ಹಾಕ್ಕೊಳ್ಳಿ. ಇಷ್ಟು ಆದಮೇಲೆ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ನಾವು 2 ಕಡೆನೂ ಕೂಡ ಕಟ್ ಮಾಡ್ಕೊಬೇಕು. ಆನಂತರ ಇಲ್ಲೇನು ಉದ್ದ ಮಡ್ಚ್ಕೊಂಡಿದೆಯಲ್ಲ, ಫೋಲ್ಡ್ ಆಗಿದೆಯಲ್ಲ, ಅದನ್ನು ಕೂಡ ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು. ಆಮೇಲೆ ನಮಗೆ ಯಾವ ಉದ್ದ ಬೇಕು ಅಂತ ನೋಡಿಕೊಂಡು ಸ್ಟ್ರೈಟಾಗಿ ಎಲ್ಲದೂ ಬರೋ ರೀತಿಯಲ್ಲಿ ಕಟ್ ಮಾಡ್ಕೊಬೇಕು. ಈ ರೀತಿಯಾಗಿ ಒಂದಷ್ಟು ಮಾಡ್ಕೊಂಬರ್ತೀನಿ. ಎಷ್ಟು ಮಾಡಿದ್ದೀನಿ, ಕೊನೆಗೆ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ರೆಡ್ ಕಲರ್ದು 4 ಕುಚ್ಚನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಯೆಲ್ಲೋ ಕಲರ್ದು 3 ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ, ಒಂದು ಸೂಜಿಗೆ ಹುಲ್ಲನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಹೀಗೆ ಮಿಡ್ಲಲ್ಲಿ ಒಂದು ಸ್ವಲ್ಪ ಓಪನ್ ಮಾಡಿಕೊಂಡು ಇದರ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಸೂಜಿನ ಚುಚ್ಚಬೇಕು. ಹಾಗೆ ದಾರದ ಎಂಡಲ್ಲಿ ನಾಟನ್ನು ಹಾಕಿರಬೇಕು. ಹೀಗೆ ಟೈಟಾಗಿ ಎಳೆದಾದ್ಮೇಲೆ ತುದಿವರೆಗೂ ಕೂಡ ಹೀಗೆ ಹುಲ್ಲನ್ನೊಳಗಡೆ ಮತ್ತೆ ಸೂಜಿಯನ್ನು ಪೋಣಿಸಿ ಒಂದು ಸರಿ ನಾಟನ್ನು ಹಾಕಬೇಕು. ಕರೆಕ್ಟಾಗಿ ಮಿಡ್ಲಲ್ಲಿ ನಾಟ್ ಬರುತ್ತೆ. ಈಗ ನಾನೊಂದು 6 ಮಣಿಗಳನ್ನು
ಪೋಣಿಸ್ತಾ ಇದ್ದೀನಿ. ಈ ಕುಚ್ಚಿನ ತುದಿವರೆಗೂ ಕೂಡ ಹೀಗೆ ಪೋಣಿಸ್ಕೊಬೇಕು. ಆನಂತರ ಒಂದಷ್ಟು ಉದ್ದ ದಾರವನ್ನು ಬಿಟ್ಟು ಕಟ್ ಮಾಡ್ಕೊಬೇಕು. ಹೀಗೆ ಇವೆರಡಕ್ಕೂ ಮತ್ತು ರೆಡ್ ಕಲರ್ ಎಲ್ಲದಕ್ಕೂ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಅಷ್ಟಕ್ಕೂ ಕೂಡ ಮಣಿಯನ್ನು ಪೋಣಿಸ್ಕೊಂಡು ಒಂದೊಂದಷ್ಟು ಉದ್ದ ದಾರವನ್ನು ಬಿಟ್ಕೊಂಡಿದ್ದೀನಿ. ನಾನೀಗ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ರೆಡ್ ಕಲರನ್ನು ತೊಗೊತೀನಿ. ಹಾಗೆ ಈ ರೋಲನ್ನು ತೊಗೊತೀನಿ. ಈಗ ನಾವು ಎಲ್ಲಿ ದಾರವನ್ನು ನಾಟ್ ಹಾಕಿದ್ದೀವಲ್ಲ ಇದಕ್ಕೆ ಅಂದ್ಕೊಂಡು, ಇಲ್ಲಿ ಮೇಲ್ಗಡೆ ನೇತು ಹಾಕಲಿಕ್ಕೆ ಅಂದ್ಕೊಂಡು ಆ ಜಾಗಕ್ಕೇ ಈಗ ಒಂದು ನಾಟನ್ನು ಹಾಕಬೇಕು. ಇಲ್ಲಿ ಮಣಿ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೇ ನಾಟ್ ಹಾಕಬೇಕು. ಹೀಗೆ ಕರೆಕ್ಟಾಗಿ ಬರೋ ರೀತಿಯಲ್ಲಿ ನಾಟನ್ನು ಹಾಕಬೇಕು. ನೋಡಿ, ಹೀಗೆ ಬರೋ ರೀತಿಯಲ್ಲಿ. ಇಲ್ಲಿ ಎಕ್ಸ್ಟ್ರಾ ಏನು ದಾರ ಇದೆಯಲ್ಲ ಅದನ್ನು ಕೂಡ ಒಂದು ನಾಟನ್ನು ಹಾಕಿ ಇದ್ರ ಜೊತೆಗೆ ಅದನ್ನು ಕಟ್ ಮಾಡ್ಕೊಬಿಡ್ಬೇಕು. ಆನಂತರ ಈಗ ಇನ್ನೊಂದು ರೆಡ್ಡನ್ನು ಇಲ್ಲಿ ಬರೋ ರೀತಿಯಲ್ಲಿ, ಈ ಕಡೆ ಲಾಸ್ಟಲ್ಲಿ ಬರೋ ರೀತಿಯಲ್ಲಿ ನಾಟನ್ನು ಹಾಕಬೇಕು. ಇದನ್ನು ಕೂಡ ಇದಕ್ಕೆ ನಾಟ್ ಹಾಕಿ ಕಟ್ ಮಾಡ್ಕೊಬೇಕು. ನೋಡಿ, ಈಗ ಎರಡು ಕಡೆ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಯೆಲ್ಲೋ ಕಲರನ್ನು ತಗೊಬೇಕು. ಇದಕ್ಕಿಂತ ಸ್ವಲ್ಪ ಉದ್ದ ಬರೋ ಹಾಗೆ ನೀವು ಹೇಗೆ ಅಳತೆ ಮಾಡ್ಕೊಬೋದು ಅಂತಂದರೆ, ಈ ಕುಚ್ಚು ಮುಗಿಯೋವರೆಗೆ ಮಣಿ ಬರೋ ರೀತಿಯಲ್ಲಿ ಇಟ್ಕೊಂಡು ನಾಟನ್ನು ಹಾಕ್ಕೊಬೋದು. ನಮಗೆ ನಾಟ್ ಬೇಡ ಅಂತ ಆದರೆ ಗ್ಲೂ ಗನ್ನನ್ನು ಕೂಡ ಯೂಸ್ ಮಾಡಬಹುದು. ಸರಿಯಾಗಿ ಟೈಟಾಗಿ ನಾಟನ್ನು ಹಾಕ್ಕೊಳ್ಳಿ. ಇಲ್ಲಿ ದಾರ ಮೇಲ್ಗಡೆ ಬರುತ್ತೆ ಅಂತ ಟೆನ್ಷನ್ ಏನು ಬೇಡ. ಕೊನೆಗೆ ಅದಕ್ಕೂ ಇನ್ನೊಂದು ಐಟಮನ್ನು ಅಂಟಿಸಿದ್ರೆ ಆಯಿತು. ಟೈಟಾಗಿ ನಾಟನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಕಡೆನೂ ಅಷ್ಟೇ ಹೀಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಇದನ್ನು ಹೀಗಿಟ್ಕೊಂಡು ಒಂದಷ್ಟು ದೂರಕ್ಕೆ ನಾಟನ್ನು ಹಾಕ್ಕೋಬೇಕು. ಇದಾದ ಮೇಲೆ ಹೀಗೆ ರೆಡ್ಡನ್ನು ಇಟ್ಟು ನಾಟ್ ಹಾಕ್ಕೊಬೇಕು ಹೀಗೆ. ಆನಂತರ ಮಿಡ್ಲಲ್ಲಿ ಎಲ್ಲೋ ಸ್ವಲ್ಪ ಜಾಸ್ತಿ ಉದ್ದ ಬರೋ ರೀತಿಯಲ್ಲಿ ಇಟ್ಕೊಂಡು ಎಲ್ಲನೂ ಕೂಡ ಹಾಕ್ಕೊಬೇಕು. ಒಂದಿಷ್ಟು ನಾಟ್ ಹಾಕ್ಕೊಂಬರ್ತೀನಿ. ಆಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಗೋಡೆಗೆ ಹಾಕಿ ತೋರಿಸ್ತೀನಿ. ಎಲ್ಲದನ್ನು ಕೂಡ ನಾಟ್ ಹಾಕಿ ಆಯಿತು. ಈಗ ನಾವು ಇಲ್ಲಿ ದಾರ ಕಟ್ಟದಲ್ಲೆಲ್ಲ ಮಿರರನ್ನು ಅಂಟಿಸೋಣ. ಈಗ ಮಿರರನ್ನು ಅಂಟಿಸೋಣ. ನಮ್ಮ ಹತ್ರ ಆರಿ ವರ್ಕಿಗೆ ಯೂಸ್ ಮಾಡ್ತೀವಲ್ಲ ಆ ರೀತಿ ಮಿರರ್ ಇದ್ದರೂ ಕೂಡ ಅಡ್ಡಿಲ್ಲ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆಯೋ ಆ ಬೀಡ್ಸನ್ನು ಕೂಡ ಇಲ್ಲಿ ಅಂಟಿಸ್ಕೊಬೋದು. ನಾನು ಈ ರೀತಿಯಾದ ಮಿರರನ್ನು ಅಂಟಿಸ್ತಾ ಇದ್ದೀನಿ. ಎಲ್ಲ ದಾರ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ಗಮ್ ಹಚ್ಚಿ ಇಟ್ಕೊಂಡಿದ್ದೀನಿ. ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ಹಾಗೆ ನಾವು ನಾಟ್ ಹಾಕಿರ್ತೀವಲ್ಲ ಆ ನಾಟನ್ನು ಅವಾಯ್ಡ್ ಮಾಡಲಿಕ್ಕೂ ಕೂಡ ಆಗತ್ತೆ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ನೋಡಿದ್ರಲ್ವ ಫ್ರೆಂಡ್ಸ್. ನಿಮಗೆ ಈ ವಾಲ್ ಹ್ಯಾಂಗಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಈಗ ನಾನು ಗೋಡೆಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ನೋಡಿ, ನಾನಿಲ್ಲೊಂದು ಸ್ವಿಚ್ ಬೋರ್ಡಿಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಮಿರರ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ.
ಮತ್ತು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಸಿಂಪಲ್ ಆದರೂ ಕೂಡ ತುಂಬ ಎಫೆಕ್ಟಿವ್ ಆಗಿ ಕಾಣಿಸುತ್ತೆ. ನಿಮಗೂ ಕೂಡ ಈ ವಾಲ್ ಹ್ಯಾಂಗಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಶುಭ ದಿನ.